ದೊಡ್ಡ ದೊಡ್ಡ ಸಿಟಿ ಒಳಗೆ ವಾರಕ್ಕೆ 1-2 ಸಲ ನೀರು ಬಿಡ್ತಾರೆ ಸರ್. ಹೌದು. ನಮ್ಮಲ್ಲಿ ಗೋಕಾಕದಾಗ 24x7 ನೀರಿನ ಸೌಲಭ್ಯ ಐತಿ. ಬ್ಯಾಸಿಗೆ ಕಾಲದಾಗ ಸದ್ಯಕ್ಕೆ ನಮಗೆ ನೀರಿನ ವ್ಯವಸ್ಥೆ ಎಲ್ಲಿ ಕೈ ಕೊಟ್ಟಿಲ್ಲ. ಇಂಥ ಒಂದು ಅನುಕೂಲಕರ ವಾತಾವರಣ ಆಕ್ಚುಲಿ ಇದು ಬ್ರಿಟಿಷ್ ಗೌರ್ಮೆಂಟ್ನಾಗ ಆಗ್ಬೇಕಾಗಿದ್ರಿ. ಅವ್ರು ಇಲ್ಲಿ ಬಿಸಿಲಿಗೆ ಕಡ್ತಿಗೆ ಬೆಳಗಾವಿಗೆ ಹೋಗಿ ಶಿಫ್ಟ್ ಆದ್ರು. ನಮ್ಮಲ್ಲಿ ಗೋಕಾಕ್ ಸ್ವಲ್ಪ ಬಿಸಿಲು ಜಾಸ್ತಿ ಬ್ಯಾಸಿಗೆ ಕಾಲದಾಗ. ಉಳಿದ ಟೈಮ್ನಾಗ ಪೇಶ್ವಾಗಳ ಆಡಳಿತದಲ್ಲಿ ಗೋಕಾಕ್ ತಾಲೂಕು ಇದು ನಮ್ಮ ಪಾಶ್ಚಾಪುರ ಮತ್ತು ಗೋಕಾಕ್ ತಾಲೂಕುಗಳಾಗಿದ್ದು ನೆನ್ಪಿಡ್ಬೇಕು ನಾವಿಲ್ಲಿ ಪೇಶ್ವಾಗಳ ಕಾಲದ. ಹಾಂ, ಮತ್ತು ನಮ್ಮ ನಗರಸಭೆ ಬೆಳಗಾವಿಯ ನಂತರ ನಮ್ಮ ನಗರಸಭೆ ನಿರ್ಮಾಣ ಆಗಿದ್ದು ಇಲ್ಲಿ. ಇದು ಒಂದು ನೆನಪಿಡ್ಬೇಕಾಗಿದೆ. 1858 ಯಾವುದು ಆಗ್ತದೆ, ನಮ್ದು 57 ನಮ್ದು ಇಲ್ಲಿ ಪಂಚಾಯತ್ ಇದು ಸ್ಟಾರ್ಟ್ ಆಗ್ತದೆ ಮುನ್ಸಿಪಾಲ್ಟಿ. ಸರ್, ಇಷ್ಟೆಲ್ಲ ಇದ್ರೂ ಕೂಡ ಗೋಕಾಕ್ ಜಿಲ್ಲೆ ಮಾಡುವಲ್ಲಿ ಇಚ್ಛಾಶಕ್ತಿ ಕಡಿಮೆ ಆಗ್ತಿದೆಯಾ ಶಾಸಕರದು? ಹೌದು, ಶಾಸಕರ ಇಚ್ಛಾಶಕ್ತಿನೇ ಇಲ್ಲ. ಅವ್ರು ಏನಾರ ಕೇಳಿದ್ರೆ ಯಾವ್ದಾರು ಒಂದು ಹೇಳ್ತಾರೆ. ಮಹದಾಯಿ ವರದಿ ಇದು ಮಹಾಜನ್ ಆಯೋಗದ ವರದಿ ಅಡ್ಡ ಬರಾಯಿತು. ಮಹಾಜನ್ ವರದಿ ಆಯೋಗಕ್ಕೆ ಇದಕ್ಕೆ ಏನೂ ಸಂಬಂಧ ಇಲ್ಲ ಸರ್. ಗದ್ದಿಗೌಡರ ಆಯೋಗ, ವಾಸುದೇವ ಆಯೋಗ, ಸಾಕಷ್ಟು ಆಯೋಗಗಳು ಗೋಕಾಕ್ ಜಿಲ್ಲಾ ಮಾಡ್ರಿ ಅಂತ ವರದಿ ಕೊಟ್ಟಾವ. ಹೌದು. ಆ ಒಂದು ಇದಕ್ಕೂ ಅದು ಗಡಿ ಗುರುತಿಗೆ ಆಗಿರುವಂತದ್ದನ್ನ ಇಲ್ಲಿ ತಂದು ಹೇಳ್ತಾರೆ. ಅದು ಅಪ್ರಸ್ತುತ ಅನಿಸ್ತದೆ ನನಗೆ. ಅಷ್ಟೇ ಅಲ್ರಿ, ಅಪ್ರಸ್ತುತ ಅಲ್ಲ, ಒಟ್ಟಿನ ಅಲ್ಲವೇ ಅಲ್ಲ ಅದು. ಯಾಕೆಂತಂದ್ರೆ ಸರ್, ಇನ್ನೊಂದು ಮಾತು ಮೊನ್ನೆ ಇನ್ನೊಂದು ಮಾತು ಏನಪ್ಪಾ ಅಂತಂತಂದ್ರೆ, ಇದೆಲ್ಲ ಗೋಕಾಕ್ ಜಿಲ್ಲೆ ಮಾಡೋದು ಅದು ಇದು ಎಲ್ಲ ಸಣ್ಣ ಹುಡುಗರು ವಿಚಾರ. ಸಣ್ಣ ಅಂದ್ರೆ ಒಂದು ರೀತಿ ಇರುವಂತಹ ಒಂದು ಉಡಾಫೆ ಉತ್ತರವನ್ನ ಶಾಸಕರೊಂದು ಮಾತನ್ನ ಕೊಡ್ತಾರೆ ಇಲ್ಲಿ. ಅದಕ್ಕೆ ತಮ್ಮ ಅಭಿಪ್ರಾಯ ಏನು? ಅಂದ್ರೆ ನಾವು ಸೀನಿಯರ್ ಮೋಸ್ಟ್ ಲೀಡರ್ಸ್ಗಳಾಗ್ತೀವಿ, ನಾವು ಇದನ್ನ ಜಿಲ್ಲೆಗೋಸ್ಕರ ನಾವು ಕೇಳೋದು ಹೇಳೋದು ಅಷ್ಟೊಂದು ವರ್ತ್ ಅನ್ಸಲ್ಲ ಅನ್ನೋ ಮಾತನ್ನ. ನೋಡ್ರಿ, ರಾಜಕೀಯ ಇಚ್ಛಾಶಕ್ತಿ ಯಾಕೆ ಕಡಿಮೆ ಐತೆ ಅಂತ ಹೇಳ್ತೀನಿ. ಈಗ ಲಕ್ಷ್ಮಣ್ ಸವದಿ ಅವರು ಮೊನ್ನೆ ನಮ್ಮ ಜಿಲ್ಲಾ ಆಗ್ಲಿ ನಮ್ದು ಅಥಣಿ ಜಿಲ್ಲಾ ಅಂತ ಅವ್ರು ಕೇಳಿದ್ರು ಶಾಸಕರು. ಬೈಲೊಂಗಲ್ ಶಾಸಕರು ನಮ್ದು ಬೈಲೊಂಗಲ್ ಜಿಲ್ಲಾ ಮಾಡಿಕೊಡ್ರಿ ಅಂತ ಕೇಳಿದ್ರು. ನೀವು ಇವತ್ತು ಜೊಲ್ಲೆ ಅವರು ತಗೋರಿ, ನಿಪ್ಪಾಣಿ ಶಾಸಕರ ಚಿಕ್ಕೋಡಿ ಜಿಲ್ಲೆ ಜೊತೆಗೆ ಗೋಕಾಕ್ ಜಿಲ್ಲೆನೂ ಪ್ರಸ್ತಾಪ ಮಾಡಿದ್ರು. ಆಮೇಲೆ ಇವರು ದುರ್ಯೋಧನ ಅವರು ಪ್ರಸ್ತಾಪ ಮಾಡಿ ಅವ್ರು ಚಿಕ್ಕೋಡಿ ಅಷ್ಟೇ ಮಾಡಿದ್ರು ಸರ್. ಮಾಡ್ಲಿ, ಚಿಕ್ಕೋಡಿ ಮಾಡ್ಲಿ, ಇವಾಗ ಜೊಲ್ಲೆ ಮೇಡಮ್ ಮಾಡಿದ್ರು. 2 ಜಿಲ್ಲೆ ಮಾಡ್ರಿ, ಯಾರ್ಯಾರು ತಮಗೆ ಬೇಕಾಗಿತ್ತು ಕೇಳಿದ್ರು. ಕೇಳೋದ್ರಾಗ ನಾ ತಪ್ಪೈತೆ ಅಂತ ಹೇಳೋದಿಲ್ಲ. ಸರ್ಕಾರ ನೀವು ಆಯೋಗಗಳನ್ನ ಎದಕ್ಕೆ ನಿಮಿಸಿದಿರಿ, ಯಾವ ಜಿಲ್ಲಾ ಕೇಂದ್ರಗಳಾದ್ರೆ ಸೂಕ್ತ ಆಗ್ತಾವ, ಏನಾಗ್ತಾವ ಅನ್ನೋದು ಒಂದು ನಿಮ್ಮ ಮತ್ತಲ್ಲಿ ವರದಿಗಳದಾವ. ಆ ವರದಿ ಆಧಾರದ ಮೇಲೆ ಮಾಡ್ರಿ. ನಾ ಇನ್ನೊಂದು ಏನು ಹೇಳಕ್ ಬಯಸ್ತೇನೆ ಅಂದ್ರೆ, ನೀವು ಉಳಿದ ಎಲ್ಲಾ ಶಾಸಕರನ್ನ ನೋಡಿ ನೀವು ಕಲೀರಿ. ನಮ್ಮ ಶಾಸಕರು ನೀವು ಎಲ್ಲೂ ಇವತ್ತಿಗೂ ಒಂದು ದಿವಸ ಸದನದೊಳಗೆ ಗೋಕಾಕ್ ಜಿಲ್ಲೆ ಮಾಡಿಕೊಡ್ರಿ ಅಂತ ಕೇಳಿಲ್ಲ. ನೀವು ಸಾಕಷ್ಟು ಸರಿ ಮಾಧ್ಯಮದ ಮುಂದೆ ಹೇಳಿದಿರಿ, ಇಲ್ಲ ಕನ್ನಡದ ಪರ ಮಹಾರಾಷ್ಟ್ರ ಇದು ಸಮಸ್ಯೆಗಳು ಅದಾವು. ಯಾವ ಸಮಸ್ಯೆನೂ ಇಲ್ಲ. ಇವತ್ತು ಬೆಳಗಾವದಾಗ ನೀವು MES ಒಂದು ಏನೋ ಅವ್ರದ್ದು ದರ್ಬಾರ್ ನಡೀತೈತಿ ಅನ್ನೋ ಒಂದು ಇದಕ್ಕೆ ಬಂದಾಗ ನಾವು ಗೋಕಾಕದವರು ಕನ್ನಡಿಗರಾಗಿ ಅಲ್ಲಿ ಹೋಗಿದ್ದೀವಿ. ಬೆಂಗಳೂರಿಂದ ನಮ್ಮ ಕನ್ನಡ ಪರ ಸಂಘಟನೆಗಳು ಬಂದು ನಿಲ್ತಾವ ಬೆಳಗಾವಕ್ಕೆ.